ನಮಸ್ಕಾರ. ಸುಳ್ಳು ಮತ್ತು ಸತ್ಯದ ಬಗ್ಗೆ ಸಾಕಷ್ಟು ಮಾತಾಡೀವಿ. ಸಾಕಷ್ಟು ಮಹಾತ್ಮರು ಮಾತಾಡ್ಯಾರ, ಎಲ್ಲರೂ ಮಾತಾಡ್ತಾರೆ ಸುಳ್ಳು ಮತ್ತು ಸತ್ಯದ ಬಗ್ಗೆ. ಎಲ್ಲರೂ ಹೇಳ್ತಾರ ಸತ್ಯ ಹೇಳಬೇಕಂತೇಳಿ, ಎಲ್ಲರೂ ಹೇಳೋದು ಸತ್ಯ ಹೇಳಬೇಕಂತೇಳಿ. ಆದ್ರೆ ನಾವು ಮಾತಾಡಕತ್ತೇವಂದ್ರೆ ಅದ್ರಾಗ ಸುಳ್ಳು ಹೇಳ್ತೀವಿ, ಇಲ್ಲ ಒಂದಿಷ್ಟು ಸುಳ್ಳನ್ನು ಸೇರಿಸಿರ್ತೀವಿ. ಸತ್ಯ ಹೇಳ್ಬೇಕಂತೀವಿ, ಒಂದಿಷ್ಟು ಸುಳ್ಳು ಸೇರಿಸ್ತೀವಿ. ಇದು ನಮ್ಮ ಸಮಸ್ಯೆ. ಸುಳ್ಳು ಬಹಳ ಮಂದಿಗೆ ಪ್ರಿಯ ಆಗ್ತದೆ. ಸುಳ್ಳಿನಲ್ಲಿ ರೋಚಕತೆ ಇದೆ, ಸುಳ್ಳಿನಲ್ಲಿ ಒಂದು ಆಕರ್ಷಣೆ ಇದೆ. ಯಾವ್ದು ಕೆಟ್ಟದದ ಅದರಲ್ಲಿ ಪ್ರಬಲವಾದ ಒಂದು ಆಕರ್ಷಣೆ ಅಂತ. ಯಾವ್ದು ಒಳ್ಳೆಯದ ಅದು ಸರಳದ, ನೇರವಾಗ್ಯದ, ಸೀದಾ ಸಾದಾ, ನೇರ ಸರಳ ಒಳ್ಳೆಯದು. ಕೆಟ್ಟದೇನದ ಅದೊಂದು ಸ್ವಲ್ಪ ಆಕರ್ಷಣೀಯವಾಗಿರ್ತದೆ. ಯಾವುದೇ ತಗೊಂಡು ನೀವು ಭಾಳ ಆಕರ್ಷಿಸ್ತದೆ, ಭಾಳ ಮಜಾ ಕೊಡ್ತದೆ, ಭಾಳ ಮನಸ್ಸಿಗೆ ಮುದನೆ ಇರ್ತದೆ. ಹೆಂಗೆ ಮುದನೆ ಇರ್ತಾವಂದ್ರೆ ಇವು ಕೆಟ್ಟದ್ದು ಮೈಗಾದ ಹುಣ್ಣಿನಂತೆ. ಕೆಲವೊಂದ್ಸಲ ಅವು ಕೆರೆಕರಿಸ್ತಾವ, ಆ ಕೆರೆತದಲ್ಲಿ ಆನಂದ ಉಂಟಾಗ್ತದೆ, ಭಾಳ ಆನಂದ ಇರ್ತದೆ. ನಂತರ ಅದು ಅನುಭವಿಸ್ಬೇಕಾದದ್ದು ಬೇರೆನೇ ಆಗ್ತದೆ, ತ್ರಾಸ. ಕೆರ್ಕೋ ಹೇಳೋದಾಗ ಭಾಳ ಆನಂದ ಆಗ್ತದೆ, ಕೆರೆದ ನಂತರ ಇರ್ತದಲ್ಲ ಉರಿ ಇರ್ತದ ಅದು ಹಂಗೆ. ಇವು ಕೆಟ್ಟದ್ದು ಏನದ ಅವು ಆಕರ್ಷಣೀಯವಾಗಿರ್ತಾವ, ಆನಂದ ನೀಡ್ತಾವ, ಖುಷಿ ನೀಡ್ತಾವ ಆ ಕ್ಷಣಕ್ಕೆ. ನಂತರದ ಪರಿಣಾಮ ಮಾತ್ರ ಘೋರವಾಗಿರ್ತದೆ. ಅದಕ್ಕೆ ಅವು ಕೆಟ್ಟದಂದ. ಬರೀ ಆನಂದ ಇತ್ತಂದ್ರೆ ಅವಕ್ಕೆ ಕೆಟ್ಟದಂತಿದ್ರು, ಅವಕ್ಕೂ ಒಳ್ಳೇದಂತಿದ್ರು. ಸುಳ್ಳು ಕೂಡ ಹಾಗೆ. ಸುಳ್ಳು ಹೇಳ್ಬೇಕಿದ್ರೆ ಮಸ್ತ್ ಅನ್ನಿಸ್ತದೆ, ರೋಚಕ ಅನ್ನಿಸ್ತದೆ, ಎದುರಿಗಿದ್ದವ್ರಿಗೆ ಬಹು ಅನ್ನಿಸ್ತದೆ. ಆ ರೀತಿ ಅವರನ್ನ ನಮ್ಮ ಕಡೆಗೆ ಆಕರ್ಷಿಸ್ತದೆ. ಅದ್ಭುತ ಅನ್ನುವಂಥ ಕಲ್ಪನೆ ಕೊಡ್ತದೆ ನಮಗೂ ಅವರಿಗೆ. ನಂತರ ಗೊತ್ತಾಯ್ತಂದ್ರೆ ನಮ್ಮ ಬೆಲೆ ಏನು. ಸುಳ್ಳನ್ನ ಹೇಳಬಾರ್ದಂತೀವಿ, ಸುಳ್ಳು ನಾವು ಹೇಳ್ತೀವಿ. ಇದೇ ನಮ್ಮ ಸಮಸ್ಯೆ ಅದಲ್ಲ. ಸುಳ್ಳು ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಕಡಿಮೆ ಹೇಳೋವಂತ ಕೊನೆಗೆ ಹೇಳ್ತೀವಿ. ಸತ್ಯ ಎಷ್ಟು ಜಾಸ್ತಿ ಆಗ್ತದ ಅಷ್ಟು ಸತ್ಯ ಹೇಳಬೇಕು, ಎಷ್ಟು ಸಾಧ್ಯ ಆಗ್ತದ ಅಷ್ಟು ಕಡಿಮೆ ಸುಳ್ಳನ್ನು ಹೇಳಬೇಕು ಅನ್ನೋದು ಕೆಲವೊಬ್ಬರು ಬಂದು ನಿಂದಿರ್ತಾರೆ. ಅದನ್ನೂ ಒಂಥರ ಸರಿನೇ ಅನ್ಬೋದು. ಆದಟ್ಟಾಗಲಿ ಚಲೋದೇ ಆಗ್ತದಲ್ಲ ಅನ್ನೋ ಲೆಕ್ಕಕ್ಕೆ ಬಂದಂಗೆ. ಸುಳ್ಳಂತೂ ಭಾಳ ಹೇಳ್ತಾ ಇರ್ತಾರೆ, ಕಡಿಗೆ ಒಂದು ಅರ್ಧಾರೆ ಕಡಿಮೆ ಮಾಡ್ಕೊಂಡ್ರೆ ಅಂದ್ರೆ ಅರ್ಧಾರೆ ಸತ್ಯ ಹೇಳ್ತಾರಲ್ಪ ಅಂತೇಳಿ ಒಂದು ಖುಷಿ ಆಗ್ತದೆ. ಅಷ್ಟೇ ಆಗಲಿ ಕೆಲಸ. ಪೂರ್ತಿ ಸತ್ಯವಂತರಾಗೋದಕ್ಕಿಂತಲೂ ಸ್ವಲ್ಪ ಸತ್ಯವಂತರಾಗಲಿ, ಪೂರ್ತಿ ಸುಳ್ಳಿದ್ದವ್ರು ಸ್ವಲ್ಪ ಸತ್ಯವಂತ, ಒಂದಿಟ್ಟು ಈ ಕಡೆ ದಾರಿ ಬರಲಿ ಅನ್ನೋ ಲೆಕ್ಕಕ್ಕರೆ ಹಂಗೆ ಹೇಳಿದ್ದೂ ಸರಿ. ಆದ್ರೆ ಒಂದನ್ನು ನಾವು ಇಲ್ಲಿ ಗಮನಿಸ್ಬೇಕು, ಸುಳ್ಳು ಹೇಳ್ತೇವಂದ್ರೆ ಅದರ ರಕ್ಷಣೆ ನಾವು ಮಾಡ್ಬೇಕಾಗ್ತದೆ. ಅದೊಂದು ತಲೆ ಮೇಲೆ ಬಂದು ಸುಳ್ಳು ಹೇಳಿದ್ವಿ, ಆ ಸುಳ್ಳಿನ ರಕ್ಷಣೆಯನ್ನು ನಾವು ಮಾಡ್ತಾ ಇರ್ಬೇಕಾಗ್ತದೆ, ಕಾಯ್ಕೊಂಡು ಕುಂದಿರ್ಬೇಕಾಗ್ತದೆ, ನೆನಪಿಟ್ಕೊಂಡು ಕುಂದಿರ್ಬೇಕು. ಅದೇ ಸತ್ಯವನ್ನು ಹೇಳಿದ್ರೆ ಸತ್ಯದ ನಾವು ರಕ್ಷಣೆ ಮಾಡೋದು ಬೇಕಾಗಿಲ್ಲ. ಸತ್ಯವೇ ನಮ್ಮನ್ನ ರಕ್ಷಿಸ್ತದೆ. ಸತ್ಯ ಹೇಳದೇವಂದ್ರೆ ಏನಾಗ್ತದೆ, ಸತ್ಯವೇ ನಮ್ಮನ್ನ ರಕ್ಷಣೆ ಮಾಡ್ತದೆ. ಅದ್ರ ರಕ್ಷಣೆ ನಾವು ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಸತ್ಯನೇ ಹೇಳಿರ್ತೀವಿ, ಯಾವಾಗ ಹೇಳಿದ್ರು ಅದೇ ಹೇಳ್ತಿರ್ತೀವಿ. ಅದನ್ನ ನೆನಪಿಟ್ಕೊಂಡು ಮತ್ತೆ ಮತ್ತೆ ಅದನ್ನ ಹೇಳಬೇಕು ಅಂತೇಳಿ ಅದ್ರ ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಹೋದ್ರು ಯಾವಾಗಿದ್ರು ಅದೇ ಬರ್ತದೆ, ಯಾರ ಬಾಯಿಲಿಂದ ಕೇಳಿದ್ರು ಅದೇ ಬರ್ತದೆ. ಹಿಂಗಾಗಿ ಅದ್ರ ರಕ್ಷಣೆ ನಾವು ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ. ಅದು ಸುಳ್ಳು ಅಂದಲ್ಲ. ಸುಳ್ಳು ಹೇಳಿದೆವು ಅಂದ್ರೆ ಅದು ಸುಳ್ಳು ಗೊತ್ತಾಗಲಾರ್ದಂಗೆ ಅದ್ರ ರಕ್ಷಣೆ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಮತ್ತೆ ಸುಳ್ಳು ಹೇಳಬೇಕಾಗ್ತದೆ, ಅವ್ರು ಇವ್ರ ಮುಂದೆ ನಟನೆ ಮಾಡ್ಬೇಕಾಗ್ತದೆ. ಯಾಕೆ ಬೇಕಪ್ಪ ಸುಳ್ಳು ಹೇಳಿ ಮತ್ತು ಅದ್ರ ರಕ್ಷಣೆ ಮಾಡುವ ಕೆಲಸ ನಮ್ಮ ತಲೆ ಮೇಲೆ ಓದ್ಬೋದು? ಯಾಕೆ ಬೇಕು?
ಸರಳವಾಗಿ ಸತ್ಯವನ್ನ ಹೇಳಿಬಿಡ್ರಿ. ಏನಾಗ್ತದ ಆಗ್ತದೆ. ಆನಂತರ ಮುಂದೆ ಗೊತ್ತಾಯ್ತಂದ್ರೆ ಬಹಳಷ್ಟು ನಂಬ್ತಾರೆ. ಸುಳ್ಳು ಹೇಳಲ್ಲ, ಸತ್ಯ ಹೇಳ್ತಾರೆ. ಆ ನಂಬಿಕೆ ಮನುಷ್ಯನನ್ನ ಬಹಳ ಆತ್ಮೀಯರನ್ನಾಗಿ ಮಾಡ್ತಾರೆ. ಬಹಳ ಮಂದಿ ಆತ್ಮೀಯರಾಗ್ತಾರೆ ಸತ್ಯದಿಂದ. ಬಹಳ ಮಂದಿನೂ ದೂರ ಆಗ್ತಾರೆ ಸತ್ಯದಿಂದ. ಎಷ್ಟು ಹತ್ರ ಆಗ್ತಾರ ಅದಕ್ಕಿಂತ ಏರ್ಪಟ್ಟು ದೂರನ ಆಗ್ತಾರೆ. ಯಾಕಂದ್ರೆ ಅವ್ರು ಸುಳ್ಳಿನ ಮಂದಿ ಇರ್ತಾರೆ, ಅವ್ರಿಗೆ ಸತ್ಯ ಇಷ್ಟ ಆಗಲ್ಲ, ಸುಳ್ಳು ಇಷ್ಟ ಆಗ್ತದೆ ಅಂಥವ್ರು ದೂರ ಆಗ್ತಾರೆ. ಚಲೋ ಅದನ್ನು ಸುಳ್ಳು ಇಷ್ಟಪಡೋರು ತಗೊಂಡು ನಾವೇನು ಮಾಡೋಣ? ಸತ್ಯ ಇಷ್ಟಪಡೋರು ಸಾಕಲ್ಲ. ಅವರು ಜೋಳ ಹೋಗಿದ್ದು ಹೋಗಲ್ಲ, ಕಾಳಲ್ಲಿ ಉಳಿತಾವಲ್ಲ ಸಾಕು. ಸ್ವಲ್ಪ ಜೋಳ ಹೆಚ್ಚಿಗಿರ್ತದೆ ಯಾವಾಗಲೂ ಕಾಳಕ್ಕೆ. ಜೋಳ ಕಡೆಯಾಗಿ ಹಾಕಬೇಕು, ಗಟ್ಟಿ ಕಾಳ ಅಷ್ಟು ಅವಾಗ ಮಾತ್ರ ಉಳಿತದೆ. ನಾವು ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬೇಕು ಅನ್ನೋದು ಈಗ ನಿಮ್ಗೆ ಗೊತ್ತಾಯ್ತು. ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬೇಕು ಅನ್ನೋದು ಈಗ ನೀವು ನಿರ್ಧಾರ ಮಾಡಿ. ಸುಳ್ಳು ಹೇಳಿ ಅದ್ರ ರಕ್ಷಣೆ ನಾವು ಮಾಡ್ಬೇಕು, ಇನ್ನು ಸತ್ಯ ಹೇಳಿ ಸತ್ಯದಿಂದ ನಾವು ರಕ್ಷಣೆ ಪಡಿಬೇಕು. ಯಾಕಂದ್ರೆ ಸತ್ಯ ನಮ್ಮನ್ನು ರಕ್ಷಿಸ್ತದೆ, ಸುಳ್ಳನ್ನು ನಾವು ರಕ್ಷಿಸ್ಬೇಕು. ಈ ಒಂದು ಮಾತು ಗಮನದಲ್ಲಿಟ್ಟರೆ ಸಾಕು, ನೆನಪಿನಲ್ಲಿಟ್ಟರೆ ಸಾಕು. ಅದೆಷ್ಟೋ ಮಾತುಗಳು ಸತ್ಯ ನುಡಿಯಕ್ಕೆ ಶುರು ಮಾಡ್ತೀವಿ. ಸತ್ಯ ನುಡಿಯಕ್ಕೆ ಶುರು ಮಾಡಿದ್ರೆ ವ್ಯಕ್ತಿತ್ವದ ಬೆಲೆನೇ ಬೇರೆ ಆಗ್ತದೆ. ನಮ್ಮ ವ್ಯಕ್ತಿತ್ವದ ಬೆಲೆನೇ ಬೇರೆ ಆಗ್ತದೆ. ನಮ್ಮ ವ್ಯಕ್ತಿತ್ವಕ್ಕೊಂದು ಮೆರಗು ಬರ್ತದೆ. ಅದಕ್ಕಾಗಿ ಸತ್ಯವನ್ನು ಹೇಳಬೇಕು ಅಂತೇಳಿ ಮಹಾತ್ಮರನ್ನು ಹೇಳ್ತಾರ, ಎಲ್ಲ ಜ್ಞಾನಿಗಳು ಕೂಡ ಸತ್ಯಕ್ಕಷ್ಟು ಬೆಲೆ ಅದ. ಸರಳದ ನೇರವಾಗಿ ಅದ, ಅದರಲ್ಲಿ ಯಾವುದೇ ಆಡಂಬರ ಇಲ್ಲ. ಆದರೂ ಅದರಲ್ಲಿ ಸತ್ವ ಅದ. ಸತ್ಯದಲ್ಲಿ ಏನದ? ಸತ್ವ ಅದ. ಸುಳ್ಳಿನಲ್ಲಿ ಒಳುತನ, ಸತ್ವ ಇಲ್ಲ, ಒಳುತನ ಅದ. ಒಳುತನ ತಗೊಂಡು ಎದಕ್ಕೆ ಬೇಕು? ಗಟ್ಟಿಯಾಗಿದ್ದು ಬೇಕು, ನಮ್ಗೆ ಸತ್ವ ಇದ್ದದ್ದು ಬೇಕು. ಅದಕ್ಕೆ ಸತ್ವಕ್ಕೆ ಬೆಲೆ ಅದ, ಒಳ್ಳಿಗೆ ಬೆಲೆ ಇಲ್ಲ. ಧನ್ಯವಾದಗಳು.